ಆದ್ರೆ ನಾನು ಸಚಿವರನ್ನ ಕೇಳೋದಕ್ಕೆ ಬಯಸೋದೇನು ಅಂತಂದ್ರೆ, ತಾವು ಕೊಟ್ಟಿರುವಂತ ಉತ್ತರದಲ್ಲಿ 2016-17ರಿಂದ ಮಂಜೂರಾದಂತ ವಿವಿಧ ಯೋಜನೆಗಳಲ್ಲಿ ಎಷ್ಟೆಷ್ಟಾಗಿದೆ ಅಂತ ಕೊಟ್ಟಿದ್ದೀರಾ. ಆದ್ರೆ ತಮ್ಮ ಇಲಾಖೆ ಇಷ್ಟು ಇನ್ಕಾಂಪಿಟೆಂಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋಂಥದಕ್ಕೆ ಈ ಫಿಗರ್ಸೇ ಸಾಕ್ಷಿ. ಒಟ್ಟು ಪೂರ್ಣಗೊಂಡಿರುವಂತದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಅನುದಾನಗಳನ್ನು ಪಡೆಯುವಂತದ್ರಲ್ಲಿ 2,32,000 ಮನೆಗಳು, ಕೇಂದ್ರ ಸರ್ಕಾರದ 1,29,276. ವಿಧಾನಸಭಾ ಕ್ಷೇತ್ರವಾರು ನಾವು ಅದನ್ನೇನಾರ ಡಿವೈಡ್ ಮಾಡಿದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಪೂರ್ಣಗೊಂಡಿರುವಂತ ಮನೆಗಳು ಕೇವಲ 115. ಬಾಕಿ ಇರುವಂತ ಮನೆಗಳು ಎಷ್ಟು ಅಂತಂದ್ರೆ ವಿವಿಧ ಯೋಜನೆಗಳಲ್ಲಿ 7,29,334 ಮನೆಗಳು ಬಾಕಿ ಇದೆ. ಅಂದ್ರೆ ನಿರ್ಮಾಣ ಹಂತದಲ್ಲಿದೆ ಅಂತ. ಕೆಲವು ಫೌಂಡೇಶನ್ ಅಂತೀರಾ, ಕೆಲವು ಲಿಂಟಲ್ ಅಂತೀರಾ, ಮತ್ತೊಂದು ಅಂತೀರಾ. ಇದರಲ್ಲಿ ಬಹಳ ಅಂದ್ರೆ ನನಗೆ ಆಶ್ಚರ್ಯ ಆಗಿರೋದೇನು ಮಾನ್ಯ ಸಚಿವರೇ ಅಂತಂದ್ರೆ, ಇಲ್ಲಿ ತಾವು ಕೊಟ್ಟಿರೋ ಉತ್ತರದಲ್ಲಿ ತಾವೇ ಪ್ರತಿನಿಧಿಸುವಂತ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 1,000 ಮನೆ ಕೊಟ್ರೆ 0. ಯುವರ್ ರೆಕಾರ್ಡ್ ಇಸ್ 0. ನಿಮ್ಮ ಸ್ವಂತ ವಿಧಾನಸಭಾ ಕ್ಷೇತ್ರದಲ್ಲಿ 1,000 ಮನೆ ಕೊಟ್ಟಿರೋಂಥದ್ರಲ್ಲಿ 21ರಲ್ಲಿ ಕೊಟ್ಟಿರೋಂಥ ಮನೆ ಇವತ್ತು ಕಂಪ್ಲೀಟ್ ಆಗಿರೋದು ಎಷ್ಟು ಅಂತಂದ್ರೆ 0. ಅಂದ್ರೆ ತಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ದಯವಿಟ್ಟು ಉತ್ತರಿಸಿ.